ನಿಜಾನ? ಖಂಡಿತ. ಫಾರ್ ದ ಸೇಮ್ ರೀಸನ್, ಈಗ ನಾನು ಒಂದು ಕಾಲ ಮೇಲೆ ಒಂದು ಕಾಲು ಹಾಕೊಂಡು ಕೂತ್ಕೊಂಡಿದ್ದೀನಿ, ನಾನು ಶೋಯಿಂಗ್ ಇಟ್ ಆನ್ ಮೈ ಸೈಡ್. ಈಗ ಈ ತರ ಕೂತ್ಕೊಂಡಿದ್ದೀನಿ, ನೀವು ನನ್ನ ನೋಡಿದ್ರೆ ಗೊತ್ತಾಗುತ್ತೆ ದಟ್ ಮೈ ಬಾಡಿ ಇಸ್ ನಾಟ್ ಸ್ಟ್ರೈಟ್. ನಾನು ಈ ಒಂದು ಬ್ಯಾಲೆನ್ಸ್ ಅಲ್ಲಿ ನೋಡಿ ನನ್ನ ಬೇಸ್ ಆಫ್ ಸಪೋರ್ಟ್ ಕಡಿಮೆ ಆಗುತ್ತೆ. ಸೊ ನಮ್ಮ ಬೇಸ್ ಆಫ್ ಸಪೋರ್ಟ್ ಕಡಿಮೆ ಆಗಿದ ತಕ್ಷಣನೇ ನನ್ನ ಮಸಲ್ಸ್ ನನ್ನ ಬಾಡಿನ ಅಲೈನ್ ಮಾಡಕ್ಕೆ ತುಂಬಾ ಕಷ್ಟಪಟ್ಟು ಇಟ್ಸ್ ಟ್ರೈಂಗ್ ಟು ಪುಟ್ ಮೀ ಇನ್ ಡಿಫರೆಂಟ್ ಪಾಸ್ಚರ್ಸ್. ಸೊ ಅಂಡ್ ಲೆಫ್ಟ್ ಸೈಡ್ ಬ್ಯಾಕ್ ಅಲ್ಲಿ ತುಂಬಾ ಪ್ರೆಷರ್ ಆಗುತ್ತೆ, ಲೆಫ್ಟ್ ಸೈಡ್ ಶೋಲ್ಡರ್ ಅಲ್ಲಿ ಕತ್ತಲ್ಲಿ ತುಂಬಾ ಈ ಒಂದು ಆಂಗಲ್ ಹೋಗ್ಬೇಕು, ಯಾಕಂದ್ರೆ ಈ ಪೊಸಿಷನ್ ಅಲ್ಲಿ ಈಗ ಕೂಡ ಆಗಲ್ಲ. ಸೊ ನಾವು ಒಂದು ಸೈಡ್ ಬಾಡಿ ತಿರುಗಿರ್ತೀವಿ. ಆ ಟಿಲ್ಟ್ ಪೊಸಿಷನ್ ಅಲ್ಲಿ ಅಪ್ಪರ್ ಬಾಡಿಯಿಂದ ಲೋವರ್ ಬಾಡಿ ತನಕ ಇನ್ಕ್ಲೂಡಿಂಗ್ ಥೈ ಭಾಗದಲ್ಲೂ ಬಾಡಿ weight ಇವಾಗ ಶಿಫ್ಟ್ ಅನ್ನೆಸೆಸರಿ ಆಗುತ್ತೆ. ಈ ಪೊಸಿಷನ್ ನಾವು ಖಂಡಿತ ಅವಾಯ್ಡ್ ಮಾಡ್ಬೇಕು. ಸೊ ಇನ್ ದಟ್ ಕೇಸ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಅಭ್ಯಾಸ ಇರುವಂತಹ ನಮ್ಮಂತವ್ರು ಬಹುಶಃ ಇವತ್ತಿಂದ ವಿ ಹ್ಯಾವ್ ಟು ಥಿಂಕ್ ನಾವ್ ಏನೇನು ಕರೆಕ್ಷನ್ಸ್ ಮಾಡ್ಕೋಬೇಕು ನಮ್ಮ ಪೋಸ್ಚರ್ ಅಲ್ಲಿ ಅಂತ. ಸುಮ್ಮನೆ ಇವಾಗ ನಮ್ಗೆ ಹೇಳಿ, ಗೊತ್ತೋ ಗೊತ್ತಿಲ್ಲೇನೋ ಕಾನ್ಶಿಯಸ್ನೆಸ್ ಇದ್ದೋ